ಓಂ ನಮೋ ವೆಂಕಟೇಶಾಯ ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ವಾಸಿಸ್ತಕ್ಕಂಥ ಮನೆಯಲ್ಲಿ ನಾವು ಯಾವ ರೀತಿ ಇರಬೇಕು, ನಮ್ಮ ಸಂಪ್ರದಾಯಗಳೇನು ಹೇಳುತ್ತೆ, ಆಚಾರಗಳೇನು ಹೇಳುತ್ತೆ, ನಮ್ಮ ಪೂರ್ವಿಕರು ಏನು ಹೇಳಿದ್ದಾರೆ, ಋಷಿಮುನಿಗಳು ಏನು ಹೇಳಿದ್ದಾರೆ, ಅದರಿಂದ ನಮ್ಮ ಜೀವನ ಇರ್ಬೋದು, ನಮ್ಮ ಆಯಸ್ಸು ಇರ್ಬೋದು, ನಮ್ಮ ಸಂತೋಷ ಇರ್ಬೋದು, ಸುಖ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಯಾವ ರೀತಿಯ ನಡವಳಿಕೆಗಳು ನಮ್ಮಲ್ಲಿ ಇರಬೇಕು. ಬಹುಮುಖ್ಯವಾಗಿ ಎಲ್ಲರೂ ಗಮನಿಸ್ತಕ್ಕಂಥದ್ದು, ಪ್ರತಿಯೊಬ್ಬರ ಗಮನ ಆ ಕಡೆ ಹೋಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರೂ ತಿಳ್ಕೊಂಡಿರ್ತಕ್ಕಂಥ ಬಹು ವಿಶೇಷವಾದ ವಿಷಯ ಅಂತ ಹೇಳಿದ್ರೆ, ನಾವು ಮನೆಯನ್ನು ಸ್ವಚ್ಛ ಮಾಡ್ತಕ್ಕಂಥ, ಮನೆಯನ್ನು ಗುಡಿಸ್ತಕ್ಕಂಥ ಪೊರಕೆ ಅಂತ ಏನು ಕರಿತೀವಿ, ಆ ಪೊರಕೆಯನ್ನು ಎಲ್ಲಿಡಬೇಕು, ಆ ಪೊರಕೆಯನ್ನು ಹೇಗೆ ಇಟ್ಕೋಬೇಕು, ಆ ಪೊರಕೆಗೆ ನಾವು ಗೌರವನ್ನೇ ಹೇಗೆ ಸಮರ್ಪಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗಿರುತ್ತೆ. ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಪೊರಕೆ ಅಲ್ಲಿಡಬೇಡ, ಪೊರಕೆ ಈ ಥರ ನೇರವಾಗಿ ನಿಂಗೆ ಇಲ್ಲಿಡಬೇಡ, ಪೊರಕೆಯನ್ನು ಆ ರೀತಿ ಬಿಸಾಡಬೇಡ, ಪೊರಕೆ ಕಾಲು ಮುಟ್ಟಬೇಡ, ಈ ರೀತಿ ಎಲ್ಲ ಹೇಳ್ತಾರೆ. ಇದು ನಿಜಾನ? ಇದರಿಂದ ಅಷ್ಟೊಂದು ಯಾವಾಗಲೂ ಅಷ್ಟೇ ವಿನಯ, ನಮ್ಮ ಒಂದು ತಾಳ್ಮೆ, ಅದ್ರ ಜೊತೆಗೆ ನಮಗೆ ಒಳ್ಳೆಯ ಮನಃಶಾಂತಿ ಇವೆಲ್ಲವೂ ಕೂಡ ನಾವು ಹೇಗೆ ಬರುತ್ತೆ, ನಮ್ಮ ನಡವಳಿಕೆಗಳಿಂದ. ಅದಕ್ಕೆ ಹಿರಿಯರೊಬ್ಬರು ಹೇಳ್ತಾರೆ, ನಡ್ಕೊಂಡಂಗೆ ಪಡ್ಕೊಳ್ತೀಯ, ನೀನೇನೇ ನಡ್ಕೊಳ್ತೀಯ ಆ ರೀತಿ ಪಡ್ಕೊಳ್ತೀಯ ಅಂತಕ್ಕಂಥದ್ದನ್ನು ಕೂಡ ಹಿರಿಯರು ಈ ನಾಣ್ಣುಡಿಗಳಲ್ಲೂ ಕೂಡ ಹೇಳಿದ್ದಾರೆ. ಅದೇ ರೀತಿ ಪೊರಕೆಯನ್ನು ಎಲ್ಲಿಡಬೇಕು, ಪೊರಕೆಯನ್ನು ಹೇಗಿಡಬೇಕು ಅಂತಕ್ಕಂಥದ್ದನ್ನು ನಾವು ಹಿರಿಯರು ಹೇಳಿದ್ರ ಜೊತೆಗೆ ವಾಸ್ತುವಿನಲ್ಲಿ ಇದರ ಪ್ರಭಾವ ಜಾಸ್ತಿ. ನಾವೇನಿದೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ಈಶಾನ್ಯ, ವಾಯುವ್ಯ, ನೈಋತ್ಯ, ಈ ಅಷ್ಟ ದಿಕ್ಕುಗಳಲ್ಲಿ ಈ ಪೊರಕೆಯನ್ನು ಎಲ್ಲಿಟ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ವಾಸ್ತುವಲ್ಲಿ ಹೇಳ್ತಕ್ಕಂಥ ಒಂದು ಇದು ಕೂಡ ಇದೆ. ಪೊರಕೆಯನ್ನು ಕೂಡ ಸಂಧ್ಯಾಕಾಲದಲ್ಲಿ ಮನೆಯಲ್ಲಿ ಪೊರಕೆಯಲ್ಲಿ ಗುಡಿಸಬಾರ್ದು ಅಂತ ಹೇಳುತ್ತೆ. ಹಾಗೆಯೇ ಬೆಳಗ್ಗೆ ಬೇಗ ಎಷ್ಟು ಸಾಧ್ಯವಾದರೆ ಅಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಮನೆಯನ್ನು ಗುಡಿಸ್ಬೇಕು. ಕೆಲವರು ಆಗೋದೇ ಇಲ್ಲ, ನಾವು 6:30ಗೆ ಎದ್ದೇಳೋದೇ ಇಲ್ಲ ಅಂದರೆ ಅಸ್ತ ಆದಮೇಲೂ ಕೂಡ ಗುಡಿಸ್ಕೊಳ್ಳೋದ್ರ ತಪ್ಪಿಲ್ಲ. ಆದರೆ ಯಾವಾಗಲೂ ಹೇಳ್ತೀವಿ 10 ಗಂಟೆಯಿಂದ 12 ಗಂಟೆ ಮನೆಯನ್ನು ಗುಡಿಸ್ತಕ್ಕಂಥದ್ದು ಅಷ್ಟು ಶುಭ ಅಲ್ಲ. ಪೊರಕೆಗೆ ನಾವು ಮಂಗಳಕರವಾಗಿ ಅದನ್ನು ಹೇಳಿದ್ದೀವಿ. ಪೊರಕೆಯನ್ನು ಯಾವಾಗ ಖರೀದಿಸಬೇಕು ಅಂತ ಕೂಡ ಹೇಳಿದೆ. ಹಾಗಾಗಿ ಪೊರಕೆಯನ್ನು ನೀವು ಬುಧವಾರ ಮತ್ತು ಶನಿವಾರ ಖರೀದಿ ಮಾಡಿಕೊಂಡ್ರೆ ಒಳ್ಳೆಯದು. ನಾವು ಪೊರಕೆ ಯಾವಾಗಂದರೆ ಅವಾಗ ತರೋದು, ಮಂಗಳವಾರ ತಂದುಬಿಡೋದು, ಶುಕ್ರವಾರ ಪೊರಕೆ ತರೋದು, ಇದು ತರಬಾರ್ದು ಅಂತ ಹೇಳುತ್ತೆ. ಬುಧವಾರ ಮತ್ತು ಶನಿವಾರನ ಪೊರಕೆಯನ್ನು ನಾವು ತೊಗೊಂಬರ್ಬೋದು. ನೀವು ಸಭೆ ಸಮಾರಂಭಗಳಾಗಲಿ, ನಾವು ಇವತ್ತು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮ ಯಶಸ್ಸಾಗ್ತಾ ಇದೆ ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿರ್ತಕ್ಕಂಥ ಪೊರಕೆ ಕೂಡ ಇದಕ್ಕೆ ಎಲ್ಲೋ ಒಂದು ಕಡೆ ಅದಕ್ಕೂ ಕೂಡ ಜವಾಬ್ದಾರಿಯುತವಾಗಿರುತ್ತೆ, ಅದು ಕೂಡ ಕಾರಣೀಭೂತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂತಹ ಪೊರಕೆಯನ್ನು ಮಹಾದೇವಿ, ಮಹಾಲಕ್ಷ್ಮಿ ವೈಕುಂಠಕ್ಕೆ ಪ್ರವೇಶ ಮಾಡಿದಾಗ, ಮಹಾಲಕ್ಷ್ಮಿ ವಿಷ್ಣು ಲೋಕಕ್ಕೆ ಹೋದಾಗ ಅಲ್ಲಿ ಪೊರಕೆಯನ್ನು ಕೂಡ ಆ ತಾಯಿ ಬಳಸಲು ಅಂತ ಕೆಲವು ಕಡೆ ಕಥೆಗಳಲ್ಲಿ ಅದರ ಉಲ್ಲೇಖ ಇದೆ. ಹಾಗಾಗಿ ಆ ತಾಯಿ ಮುಟ್ಟಿರೋ ಪೊರಕೆ ಕೂಡ ಅದಾಗಿರುತ್ತೆ. ಹಾಗಾಗಿ ಆ ತಾಯಿ ಅಂಶ ಕೂಡ ಅದರಲ್ಲಿರುತ್ತೆ. ಗೌರವದಿಂದ ನಾವು ಕಾಣಬೇಕು. ಯಾವಾಗಲೂ ಅಷ್ಟೇ ಪೊರಕೆಯನ್ನು ಕಾಲಲ್ಲಿ ಒದಿಬಾರ್ದು, ಕಾಲಿಗೆ ಮುಟ್ಟಿಸಬಾರ್ದು ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಇನ್ನು ಪೊರಕೆಯನ್ನು ಎಲ್ಲಿಡಬೇಕು? ನೈಋತ್ಯ ಮೂಲೆಯಲ್ಲಿ ಯಾರಿಗೂ ಕಾಣಿಸ್ದಾಗೆ. ನಾವು ಕೆಲವು ಜಾಗಗಳನ್ನು ವಾಸ್ತುವಲ್ಲಿ ಹೇಳ್ತೀವಿ, ಅಡುಗೆ ಮನೆ ಕಾಣಿಸ್ಬಾರ್ದು, ಇವಾಗ ಎಲ್ಲ ಕಡೆ ಓಪನ್ ಕಿಚನ್, ಬಾತ್ರೂಮ್ ಕಾಣಿಸ್ಬಾರ್ದು, ಎಲ್ಲ ಕಡೆ ಕಾಣಿಸುತ್ತೆ, ಬೆಡ್ರೂಮ್ ಕಾಣಿಸ್ಬಾರ್ದು, ಮನೆಯ ದೇವರ ಮನೆ ಸಾಧ್ಯವಾದಷ್ಟು ಬೇರೆಯವರಿಗೆ ಎಲ್ಲರಿಗೂ ಕಾಣಿಸ್ಬಾರ್ದು ಅಂತ ಶಾಸ್ತ್ರಗಳು ವಾಸ್ತು ಹೇಳುತ್ತೆ. ಇವತ್ತಿನ ದಿವಸ ಏನಾಗಿದೆ, ನಾವೆಲ್ಲವನ್ನು ಕೂಡ ಓಪನ್ ಮಾಡಿಬಿಟ್ಟಿದ್ದೀವಿ. ಅದೇ ರೀತಿ ನೋಡೋಕೆ ಹೋದಾಗ ಪೊರಕೆ ಯಾರಿಗೂ ಕಾಣಿಸ್ಬಾರ್ದು. ಕೆಲವರು ಬಾಗಿಲು ಹಿಂದ್ಗಡೆ ಇಟ್ಬಿಡ್ತಾರೆ, ಮೇಯ್ನ್ ಬಾಗಿಲು ಹಿಂದ್ಗಡೆ, ಅದು ಭಾಳ ತಪ್ಪು. ಬಾಗಿಲು ತೆಗೆದಿದ ತಕ್ಷಣ ಹಿಂದ್ಗಡೆ ಪೊರಕೆ ಇರುತ್ತೆ. ಆ ಪೊರಕೆಯನ್ನು ಹೇಗಾಗುತ್ತೆ ಅಂದರೆ ಮೇಲಕ್ಕೆ ಕೆಳಕ್ಕೆ ಇಟ್ಬಿಟ್ಟು ಮೇಲ್ಗಡೆ ಹಿಡಿತಾ ಇರುತ್ತಲ್ಲ, ಆ ರೀತಿ ಇಟ್ಟಿರ್ತೀವಿ. ಅದು ಕೂಡ ಆ ಲೆಕ್ಕಾಚಾರದಲ್ಲಿ ಬಾಗಿಲ ಹತ್ರ ಇಡಬಾರ್ದು ಅಂತ ಹೇಳುತ್ತೆ. ಪೊರಕೆಯನ್ನು ಈಶಾನ್ಯದಲ್ಲಿ ಇಡಬಾರ್ದು, ಪೊರಕೆಯನ್ನು ಯಾವತ್ತೂ ನೈಋತ್ಯದಲ್ಲಿ ಇಟ್ಟರೆ ಅದು ಶುಭ ಅಂತ ಹೇಳುತ್ತೆ. ಇನ್ನು ಪೊರಕೆ ಯಾರಿಗೂ ಕಾಣಬಾರ್ದು ಅಂತೂ ಕೂಡ ಹೇಳ್ತಾ, ಪೊರಕೆಗೆ ನಾವು ಹಿಂದೆ ಕಾಲದಲ್ಲಿ ನಿಮ್ಗೆ ಗಮನಿಸಿರ್ಬೋದು, ಮನೆ ಗುಡಿಸೋ ಪೊರಕೆಗೆ ಎಷ್ಟು ಬಲ ಇದೆ ಅಂದರೆ, ದೃಷ್ಟಿ ತೆಗಿಬೇಕು ಅಂದರೆ 3 ಕಡ್ಡಿ ತಗೊಂಡು ಅದನ್ನು ಒಂದು ಮಗುಗೆ ತೆಗೆದು ಹಚ್ಚಿಬಿಟ್ರೆ ದೃಷ್ಟಿ ಹೊಟ್ಟೋಗ್ತಾ ಇತ್ತು. ಹಾಗಾಗಿ ಆ ಪೊರಕೆಯನ್ನು ತುಂಬ ಶ್ರದ್ಧಾಭಕ್ತಿಯಿಂದ ನೋಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.